ನೆಹರು ಕೊಡುಗೆ ಅಷ್ಟೊಂದಿದ್ರು ಯಾಕೆ ಟೀಕೆ ಮಾಡ್ತೀರಾ? RSS ಕೊಡುಗೆ ಏನಿತ್ತು ಸ್ವಾತಂತ್ರ್ಯಕ್ಕೆ ನಾನು ಕೇಳ್ತಿರೋ ಪ್ರಶ್ನೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನೆಹರು ಅವರ ಕೊಡುಗೆ ಬಗ್ಗೆ ಬಹಳ ಒಂದು ಭ್ರಾಂತಿ ರೀತಿ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಇವು ಎಲ್ಲ ಇದೆ. ನಾನು ಒಂದು ಭಾಳ BJPಯವನಾಗಿರಲಿ ಇನ್ಯಾವುದೇ ಪಾರ್ಟಿಯವರಾಗಿರಲಿ ನಾನು ಒಂದಂತೂ ಹೇಳ್ತೀನಿ, ದೇಶದ ಪ್ರತಿಯೊಬ್ಬ ಪ್ರಧಾನಮಂತ್ರಿಯೂ ಕೂಡ ದೇಶದ ಪ್ರಗತಿಗೆ ತಮ್ಮದೇ ಆದಂಥ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರನೇ ನಮ್ಮ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಎಲ್ಲ ಪ್ರಧಾನಮಂತ್ರಿಗಳಿಗೂ ಸನ್ಮಾನ ಕೊಡುವಂಥ, ಗೌರವ ಕೊಡುವಂಥ ದೇಶದ ಪ್ರಥಮ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಮನ್ನು ಮಾಡಿತು. ಅದರಲ್ಲಿ ಕಾಂಗ್ರೆಸ್ನವ್ರಿಗಾಗಿದ್ದ ಸಮಸ್ಯೆ ಏನು ಅಂತಂದರೆ, ಗಾಂಧಿ ಪರಿವಾರ, ನೆಹರು ಪರಿವಾರ ಬಿಟ್ಟು ಬೇರೆ ಪ್ರೈಮ್ ಮಿನಿಸ್ಟ್ರಿಗಳನ್ನೂ ಅಲ್ಲಿ ಇಟ್ಬಿಟ್ರಲ್ಲ, ನಮ್ಮೊಬ್ಬರದ್ದೇ ಭಜನೆ ನಡೀತಾ ಇರಬೇಕಿತ್ತು, ಈಗ ಬೇರೆ ಅವರದ್ದು ಬಂದ್ಬಿಟ್ರು ಅನ್ನೋದು ಅವ್ರಿಗೆ ಬೇಜಾರಾಯಿತೇ ಹೊರತು ನಾವೆಂದೂ ಕೂಡ ನೆಹರು ಅವರಾಗಿರಲಿ ಮತ್ತೊಬ್ಬರಾಗಲಿ ದೇಶಕ್ಕೆ ಅವ್ರು ಏನೂ ಮಾಡಲಿಲ್ಲ ಅನ್ನುವಂಥ ಬ್ಲ್ಯಾಂಕೆಟ್ ಒಪಿನಿಯನನ್ನು ಎಂದೂ ಕೊಟ್ಟಿಲ್ಲ. ಆದರೆ ಒಂದು ಫ್ಯಾಕ್ಟ್ ನಿಮ್ಮ ಎದುರುಗಡೆ ಇಡಕ್ಕೆ ಇಚ್ಛೆ ಪಡ್ತೀನಿ. 1947ನೇ ಇಸ್ವಿಯಲ್ಲಿ ಅಜಿತ್, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದ ಯುವಕರು ಮತ್ತು ರಾಜಕೀಯದ ಬಗ್ಗೆ ಆಸಕ್ತಿ ಇರುವಂಥವ್ರು ಇದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ವಿಶ್ವದ 6ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಇತ್ತು. ಎಸ್, 6ನೇ ಅತಿ ದೊಡ್ಡ ಆರ್ಥಿಕ, ವಿಶ್ವದ 6ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ದೇಶ ಇತ್ತು. ಓಕೆ, ವೆನ್ 1947, ಓಕೆ, ಯಾವಾಗ ಡಿಸ್ಪೈಟ್ ಬ್ರಿಟಿಷ್ 1000 years ಆಫ್ ಕಾಲನೈಸೇಷನ್, ಅರಬಿಕ್ ಕಾಲನೈಸೇಷನ್ ಮತ್ತು ಬ್ರಿಟಿಷ್ ಕಾಲನೈಸೇಷನ್, ಇದು ಎರಡು ಆದಮೇಲೂ ಕೂಡ 1947ನಲ್ಲಿ ದೇಶ ಸ್ವಾತಂತ್ರ್ಯ ಬರುವಂಥ ಟೈಮ್ನಲ್ಲಿ ವಿಶ್ವದ 6ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು. ನೆಹರು ಅವರ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆಸ್ಕೊಳ್ಳುವಂಥ ನೆಹರು ಅವರ ಯಶಸ್ವಿ ಆಡಳಿತ ಅವಧಿ ಕಂಪ್ಲೀಟ್ ಆಗಿ 1965-1968 ಟೈಮ್ನಲ್ಲಿ ಚೈನಾ ಜೊತೆ ಯುದ್ಧ ಮಾಡಿ ಯುದ್ಧದಲ್ಲಿ ಸೋಲಾದ ನಂತರದ ದಿನಗಳಲ್ಲಿ ಭಾರತ ವಿಶ್ವದ ಆರ್ಥಿಕ ಪುಟದಲ್ಲಿ 12ನೇ, 13ನೇ, 14ನೇ ಸ್ಥಾನಕ್ಕೆ ಕೆಳಗೆ ಬಂದಿತ್ತು. ಇವೆಲ್ಲ ಮಾಮೂಲು. ಕಂಟ್ರೋಲ್ ನೆಟ್ ಎಸೆನ್ಸ್ ಆಗಿ ನೀವು ಸಮರಿ ಮಾಡಬೇಕು ಅಂತಂದರೆ, ನೆಹರು ಅವರು ಆಡಳಿತವನ್ನು ಪ್ರಾರಂಭ ಮಾಡಿದಾಗ 6ನೇ ಸ್ಥಾನದಲ್ಲಿದ್ದವರು ನಾವು 14ನೇ ಸ್ಥಾನಕ್ಕೆ, 12ನೇ ಸ್ಥಾನಕ್ಕೆ ಕುಸಿದು ಬಂದಿದ್ವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿ ನೆಹರು ಅವರಿಂದ ಅಧಿಕಾರ ಸ್ವೀಕಾರ ಮಾಡಿದಾಗ ದೇಶದಲ್ಲಿ ತಿನ್ನಕ್ಕೆ ಅನ್ನ ಕೂಡ, ಗೋಧಿ ಕೂಡ ಅವತ್ತಿರಲಿಲ್ಲ. ಅಮೆರಿಕದಿಂದ ಆಮದು ಮಾಡ್ಕೊಳ್ಬೇಕಾಯ್ತು. ಪ್ರಧಾನಮಂತ್ರಿಗಳಾಗಿ ಅವರು ದೇಶದ ಜನಕ್ಕೆ ಒಪ್ಪತ್ತು ಊಟ ಮಾಡಿ ಅಂತ ಹೇಳಿ ದೇಶದ ಜನಕ್ಕೆ, ಬಡವರಿಗೆ ನಮ್ಮ ಕೈಲಿ ನಿಮಗೆ ಆಹಾರ ಕೊಡುವಂಥ ಶಕ್ತಿ ಇಲ್ಲ ಇವತ್ತು, ದಯವಿಟ್ಟು ಒಪ್ಪತ್ತು ಊಟ ಮಾಡಿ ಅಂತ ಕೇಳುವಂಥ ದೈನೇಸಿ ಸ್ಥಿತಿಗೆ ದೇಶದ ಪ್ರಧಾನಮಂತ್ರಿ ಬಂದಿದ್ರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಮುಂದುವರೆದು 1976, 77, 78ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ದೇಶದ ಚುಕ್ಕಾಣಿ ಹಿಡಿದ್ರು. ನಾವು 14, ಅವರದ್ದು ಕಾಂಟ್ರಿಬ್ಯೂಷನ್ ಏನಿತ್ತು ಅಂತಂದರೆ 14ನೇ ಸ್ಥಾನದಿಂದ ಕೆಳಗೆ ಬರಲಿಲ್ಲ, ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡಿದ್ರು, ಮೇಲ್ ಬರಲೇ ಇಲ್ಲ, ಅಲ್ಲೇ ಇದ್ವಿ ನಾವು. 1991ನೇ ಇಸ್ವಿಯಲ್ಲಿ ಲಿಬರಲೈಸೇಷನ್ ಪ್ರಾರಂಭ ಆದ ಸಂದರ್ಭದಲ್ಲಿ 13, 14ನೇ ಸ್ಥಾನದಿಂದ ಹಿಡಿದು ನಾವು 12, 13ನೇ ಸ್ಥಾನಕ್ಕೆ ಬಂದ್ವಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಮೇಲೆ ಅವರು ದೇಶಕ್ಕೆ ಮಾಡಿದಂಥ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಅಂತಂದರೆ, ಆಮೇಲೆ ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕು, ಮನಮೋಹನ್ ಸಿಂಗ್ ಅಂದಿದ ತಕ್ಷಣ ಹಾರ್ವರ್ಡು, ಇಕನಾಮಿಸ್ಟು, ಇದು ಎಲ್ಲ ಹೇಳುವಂಥವ್ರು. ಇಂದಿರಾ ಗಾಂಧಿಯವರ ಆರ್ಥಿಕ ನೀತಿಗಳ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ಅಡ್ವೈಸರ್ ಆಗಿ ಇದ್ದಿದ್ದೇನೆ ಮನಮೋಹನ್ ಸಿಂಗ್ ಅವರು. 1991 ರಿಫಾರ್ಮ್ಸ್ನ ಎಲ್ಲ ಬೆನಿಫಿಟ್ಟು ಸಿಕ್ಕು 14ರಿಂದ ನಾವು 13, 12 ಸ್ಥಾನಗಳಿಗೆ, 11 ಸ್ಥಾನ, 12 ಸ್ಥಾನಕ್ಕೆ ಈ ರೀತಿ ಬರ್ತಾ ಹೋದ್ವಿ. 2014ನೇ ಇಸ್ವಿಗೆ ನಾವು 10ನೇ ಸ್ಥಾನಕ್ಕೆ ಬಂದ್ವಿ. 2023ನೇ ಇಸ್ವಿಗೆ 10ನೇ ಸ್ಥಾನದಿಂದ
ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾವಿವತ್ತು 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ನಾವು ಇನ್ನು ಮೂರ್ನಾಲ್ಕು ವರ್ಷಗಳು ಅನ್ನೋಷ್ಟೊತ್ತಿಗೆ ಪ್ರಪಂಚದಲ್ಲಿ 3ನೇ ಸ್ಥಾನಕ್ಕೆ ಬರ್ತೀವಿ. ಮೀಟರ್ ಬೇಕು, ಮೀಟರ್. ನಾನು ಇವತ್ತು ನಿಮಗೆ ಕೇಳ್ತಾ ಇರುವಂಥದ್ದು, ಒಬ್ಬರ ಆರ್ಥಿಕ ನೀತಿ ಸರಿಗಿಲ್ಲ ಅಂತ ನಾವು ಟೀಕೆ ಮಾಡಿದ್ರೆ ವೈಯಕ್ತಿಕವಾಗಿ ನಾವು ಅವ್ರನ್ನೇನೋ ದ್ವೇಷ ಮಾಡ್ತಿದ್ದೀವಿ ಅಂತಲ್ಲ. ಅವರ ಆರ್ಥಿಕ ಶಕ್ತಿಯ ಹಿಸ್ಟ್ರಿಯನ್ನು ನೀವು ನಂಬರ್ಸ್ನ ಆಧಾರದ ಮೇಲೆ ನೀವು ಪ್ರಶ್ನೆ ಮಾಡಿ. ನಿಮಗೆ ಈ ದೇಶಕ್ಕೆ 10ನೇ ಪೊಸಿಷನ್ನಿಂದ 14ನೇ ಪೊಸಿಷನ್ನಿಂದ 10ನೇ ಪೊಸಿಷನ್ನಿಗೆ ಬರೋಕ್ಕೆ 30 ವರ್ಷ ಬೇಕಾಯಿತು ಅಜಿತ್. ಇದು ನಮ್ಮ ದೇಶ ಅಂದ್ರೆ. ಅದೇ ನಿಮಗೆ 10ನೇ ಪೊಸಿಷನ್ನಿಂದ 5ನೇ ಪೊಸಿಷನ್ನಿಗೆ ಬರೋಕ್ಕೆ ದೇಶ 6 ವರ್ಷದಲ್ಲಿ ಬಂತು. ಇದು ಒಬ್ಬ ಪ್ರಧಾನಿಯನ್ನ, ದೇಶದ ನಾಯಕನನ್ನ ಜಡ್ಜ್ ಮಾಡುವಂಥ ಒಂದು ಮಾನದಂಡ ಅಲ್ವಾ ಇದು? ನೀವು ಬೇರೆ ಮಾನದಂಡ ನೀವು ಮಾಡಬೇಕು ಅಂತಿದ್ರೆ ಫಾರಿನ್ ಪಾಲಿಸಿಲಿ ಏನಾಯಿತು? ಈ ಡಿಬೇಟ್ ಇದ್ದಿದ್ದು ನಾವು ಇತಿಹಾಸ ಅಲ್ಲ, ನಾವು ಭವಿಷ್ಯ ಮಾತನಾಡಬೇಕು ಅಂತ. ಆದರೆ ಇತಿಹಾಸ ಇವತ್ತು ನೀವು ತೆಗೆದಿದ್ದರಿಂದ ನಾನು ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ಚೈನಾ ದೇಶ ಜೊತೆಗೆ ನಾವು ಯುದ್ಧ ಸೋತಿದ್ಯಾಕೆ? ಅವತ್ತಿನ ಡಾಕ್ಯುಮೆಂಟ್ಸ್ಗಳನ್ನು, ಕೃಷ್ಣ ಮೆನನ್ ಜೊತೆಗೆ ಇವ್ರ ಜೊತೆಗೆ ಇರುವಂಥ ಡಾಕ್ಯುಮೆಂಟ್ಗಳನ್ನು ಓದಿದ್ರೆ ಆಗ ಭಾರತದ ಗಡಿಯಲ್ಲಿದ್ದಂಥ ಭಾರತದ ಯೋಧರಿಗೆ ಹಾಕೊಳ್ಳಿಕ್ಕೆ ಸರಿಯಾಗಿರೋ ಬೂಟ್ಸ್ ಇರಲಿಲ್ಲ. ಮದ್ದು ಗುಂಡುಗಳು ಸರಿಯಾಗಿರಲಿಲ್ಲ. ಅಲ್ಲಿ ತನಕ ಆರ್ಮಿ ತಗೊಂಡು ಹೋಗ್ಲಿಕ್ಕೆ, ಅವ್ರಿಗೆ ಬೇಕಾಗಿರುವಂಥ ವೆಪನ್ಸ್ ತಗೊಂಡು ಹೋಗ್ಲಿಕ್ಕೆ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇರಲಿಲ್ಲ. ಪ್ರೈಮ್ ಮಿನಿಸ್ಟ್ರು ರೇಡಿಯೋದಲ್ಲಿ ಬಂದು ಮೈ ಹಾರ್ಟ್ ಬ್ಲೀಡ್ಸ್ ಟು ದ ಪೀಪಲ್ ಆಫ್ ಅಸ್ಸಾಂ ಅಂತ ಹೇಳ್ತಾರೆ. ಅಂದರೆ ಅಸ್ಸಾಂ ಹೋಯ್ತು, ಚೈನಾ ದೇಶದ ಕೈಗೆ ಹೋಯ್ತು ಅಂತ ಪ್ರಧಾನಮಂತ್ರಿಗಳು ಕೈ ಕಟ್ಕೊಳ್ತಾರೆ. ಇದೆಲ್ಲದೂ ಫ್ಯಾಕ್ಟ್ಸ್ ಒಂದು ಕಡೆ ಇದ್ದಾಗ ಒಂದೇ ಒಂದು ಪರಿವಾರಕ್ಕೆ ನಾವು ಅಂಟು ಬಿದ್ದಿದ್ದೀವಿ, ಜೋತ್ ಬಿದ್ದಿದ್ದೀವಿ. ಆ ಪರಿವಾರದಿಂದನೇ ಪ್ರಧಾನಮಂತ್ರಿಗಳು ಬರಬೇಕು, ಆ ಕಾರಣಕ್ಕೋಸ್ಕರ ಆ ಪರಿವಾರ ಮಾಡಿದ್ದನ್ನೆಲ್ಲ ನಾವು ಭಜನೆ ಹೇಳ್ತಾನೆ ಇರ್ತೀವಿ ಅನ್ನುವಂಥ ದೈನೇಸಿ ಸ್ಥಿತಿ ಎಷ್ಟು ವರ್ಷ ಬರಬೇಕು ಈ ದೇಶಕ್ಕೆ? ಸೂಪರ್ ಸರ್ ನೀವು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಈ ಕಾರ್ಯಕ್ರಮದಲ್ಲಿ ಹೇಳಿರುವಂಥ ನಂಬರ್ಸ್ಗಳು 1947ನ 6th ಪೊಸಿಷನ್ ಇರ್ಬೋದು, ಇಂದಿರಾ ಗಾಂಧಿಯ ಟೈಮ್ನಲ್ಲಿ, ನೆಹರು ಅವ್ರ ಟೈಮ್ನಲ್ಲಿ ಬಂದಂಥ ಒಂದು ಕೆಳಗಡೆ ಬಂದಿರುವಂಥ ಒಂದು ಕಾರಣಗಳಿರ್ಬೋದು, ನಾವು 2014ರಲ್ಲಿ 10ನೇ ಸ್ಥಾನಕ್ಕೆ ಬಂದಿರುವಂಥದ್ದು ಇರ್ಬೋದು, ಅಲ್ಲಿಂದ ಇವತ್ತು ಜಂಪ್ ಮಾಡಿ ನರೇಂದ್ರ ಮೋದಿ ಕಾಲದಲ್ಲಿ ದೇಶ 5ನೇ ದೊಡ್ಡ ಶಕ್ತಿಯಾಗಿ ಬೆಳೆದಿರುವಂಥದ್ದು. ಪ್ರೂವ್ ಮೀ ರಾಂಗ್ ಆನ್ ಒನ್ ಫ್ಯಾಕ್ಚುಯಲ್ ಕೌಂಟ್. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ.